सर्वेभ्यो देवेभ्यो नमः सर्वाभ्यो देवताभ्यो देवेभ्यो प्रापणेभ्यो श्रीमद् भगवद्गीताय नमः आचार्येभ्यो नमः पूजा दीपं चतुष्टय ಹೇಳ್ತಾರೆ ನಮ್ಮ ಆಡೋದಕ್ಕೆ ಏನೂ ಇಲ್ಲ ಅಂದ್ರೆ ಕಳ್ಳರಾಗಿರ್ಬೋದು ಅನ್ನೋಂಥವ್ರು ಕಳ್ಳ ಸನ್ಯಾಸಿ ಇರ್ಬೋದು ಹಲೋ ಫ್ರೆಂಡ್ಸ್, ಇವತ್ತು ಸೋಮವಾರದ ವ್ಲಾಗು ಎಲ್ಲರಿಗೂ. ಇವತ್ತು ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ರಜಾ ಅಲ್ಲ, ಇವತ್ತು ಎಲ್ಲಿಗೆ ರೆಡಿ ಆಗಿದೆ ಅಂದರೆ ಪೂಜೆ ಎಲ್ಲ ಆಯಿತು. ಸೋಮವಾರ ಅಲ್ಲ, ಪೂಜೆ ಎಲ್ಲ ಆಯಿತು. ಪೂಜೆಗೆ ಕರೆದವ್ರೆ, ಸತ್ಯನಾರಾಯಣ ಪೂಜೆ ಐತೆ ನಮ್ಮ ಓನರ್ ಅವ್ರದ್ದು. ಅದಕ್ಕೆ ಪೂಜೆಗೆ ಹೋಗೋಣ ಅಂತ ಎಲ್ಲ ಜೋಡಿ ಸಿಕ್ಕಿದ್ದೀರಿ. ಏನು ಕಾಣಿಸ್ತಾ ಇಲ್ಲ ಮಗು? ಚೆನ್ನಾಗೈತಲ್ಲ ಫ್ರಾಕು? ಅಲ್ಲಿ ಹಾಕ್ಕೊಂಡಿದ್ಯಾ? ಕ್ಲಿಪ್ಪಗಳು ಕೊಡ್ತೀನಿ ಬಸ್. ಚಿಕ್ಕವು ಟಿಕ್ವು ಅವು ತೆಗಿ. ಇಲ್ಲಿಕ್ಕಿದಿ ನೋಡಿ, ಹಾಕ್ಲಿಕ್ಕೆ ಹಾಕೋ. ಇಲ್ಲಿಕ್ಕಿದ್ನಲ್ಲೇ ನೀನು ಹಾಕ್ಕೊಂಡ ಬ್ಲಾಕ್ ಕಲರ್ದು ಓನಾ? ಮತ್ತೆ ಇಲ್ಲಿ ಇದ್ದಿದ್ದೇನಾಯ್ತು? ಇವಾಗ ತಾನೇ ಇಕ್ಕದೆ ಬ್ಯಾಗಿಂದ ತೆಗೆದು ಎಲ್ಲ ಕೊಡ್ತೀಮ. ಆ ಬ್ಲ್ಯಾಕ್ ಕಲರ್ ಎಲ್ಲ ಇಲ್ಲಿ ಹಾಕಿದ್ನಲ್ಲ, ಹಾಕೋ. ಸರಿ ಬಾ, ಕೈ ಇಡು. ಬನ್ನಿ ಪೂಜೆಗೆ ಹೋಗೋಣ ಇವಾಗ. ಫ್ರೆಂಡ್ಸ್, ಅಲ್ಲಿ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ತುಳಸಿ ಗಿಡ ಯಾಕೋ ಒಣಗೋಯ್ತು, ಬಿಸಿಲಿಲ್ದರ ಒಣಗೋಯ್ತು, ನೀರು ಜಾಸ್ತಿ ಆಗೋಯ್ತು, ಒಣಗೋಯ್ತು ಗೊತ್ತಿಲ್ಲ, ಬೇಜಾರಾಗ್ತೈತೆ. ಎಷ್ಟು ಚೆನ್ನಾಗಿತ್ತು. ಇರು, ಎಲ್ಲಡಿಕೆ ತರಲಿ ಪಾಪ. ಎಲ್ಲಡಿಕೆ ಇಲ್ಲ, ಅದಕ್ಕೆ ಕಾತ್ಕೊಂಡಿದ್ದೀರಿ. सर्वेभ्यो देवेभ्यो नमः सर्वाभ्यो देवताभ्यो देवेभ्यो प्रापणेभ्यो श्रीमद् भगवद्गीताय नमः आचार्येभ्यो नमः पूजा आरम्भकाल पूजा आरम्भकाल मुहूर्तोत्सव कल्याणात्मकगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम् मंगलम कौशलेन्द्राय महनीयगुणात्मने चक्रवर्ती तनुजाय सार्वभौमाय मंगलम लक्ष्मी वार्षिक मंत्रपुष्पाञ्जलिं प्रारब्ध प्रेम सर्वोपचार पूजा पुष्पाक्षदानीं समर्पयामि महागणपतेन प्रार्थना समर्पयामि कृत पूजा नादरेण विघ्नहर्त महागणपति प्रियता संकल्पितकार्य देवीता सिद्धतं महागणपति प्रसादं विदधा गृह्णामि महागणपति प्रसाद सिद्धिरस्तु ओम चेतनसेवदेनाविमुदेने व्याप्ति कामेष्ण कोटि विष्णावनो राते दृश्यते वास्तवपद पदव्या नेत्रांत देशराम्य भवनः यत्मे मेपित ननिश्चजन केंद्र देशं चतुष्टय ಹೇಳುವಂತ ಸಂಪತ್ತನ್ನು ನಮ್ಮ ಹಡಗದಲ್ಲಿ ಏರ್ಪಟ್ಟು ಮುಂದೆ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ, ಈಗಾದರೂ ಬದಲಾವಣೆಗಳನ್ನು ಪರೀಕ್ಷೆ ಮಾಡಬೇಕಂತೇಳಿ ಸತ್ಯನಾರಾಯಣ ಈ ಬಾರಿ ಒಬ್ಬ ಸನ್ಯಾಸಿಯ ವೇಷವನ್ನು ಧರಿಸ್ಕೊಂಡು ಬಂದು ಅವರ ಎದುರಲ್ಲಿ ನಿಂತ್ಕೊಂಡು ಕೇಳ್ತಾನೆ, ನಿಮ್ಮ ಹಡಗದಲ್ಲಿ ಏನಿದೆ ಅಂತ ಕೇಳಿದಾಗ ವೈಶ್ಯ ಹೇಳ್ತಾನೆ, ನಮ್ಮ ಹಡಗದಲ್ಲಿ ಏನೂ ಇಲ್ಲ ಅಂದ್ರೆ ಕಳ್ಳರಾಗಿರ್ಬೋದು ಅನ್ನೋಂಥವ್ರು ಕಳ್ಳ ಸನ್ಯಾಸಿ ಇರ್ಬೋದು. ಪೂಜೆ ಎಲ್ಲ ಆಯಿತು. ಐನೋರು ಇವಾಗ ಕತೆ ಹೇಳ್ತಾ ಇದ್ದಾರೆ. ಕತೆ ಹೇಳಿ ಲಾಸ್ಟಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಎಷ್ಟು ಜನ ಸತ್ಯನಾರಾಯಣ ಸ್ವಾಮಿದು ಕತೆ ಕೇಳಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಕತೆ ಫುಲ್ಲು ಕೇಳಬೇಕಂತೆ. ಲಾಸ್ಟಲ್ಲಿ ಪ್ರಸಾದ ತಗೊಂಡು ಹೋಗೋವರೆಗೂ ಕತೆ ಕೇಳಿಕೊಂಡು ಪೂಜೆಗೆ ಕುತ್ಕೋಬೇಕಂತೆ. ಮಧ್ಯದಲ್ಲಿ ಎದ್ದು ಹೋಗಬಾರ್ದಂತೆ. ಇದು ಎಷ್ಟು ಜನಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ಅಂದರೆ ಆ ದೇವ್ರನ್ನ ನೆನೆಸ್ಕೊಂಡು, ಸತ್ಯನಾರಾಯಣ ಸ್ವಾಮಿನ ನೆನೆಸ್ಕೊಂಡು ನಾವು ಏನನ್ನ ಸಂಕಲ್ಪ ಮಾಡಿದ್ರೆ ಅದು ಆಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಊಟ ಮಾಡ್ಕೊಂಡು ಬಂದ್ರಿ. ಊಟ ಎಲ್ಲ ವಿಡಿಯೋ ಮಾಡಿಲ್ಲ. ಸಮಾಧಾನ ಆಯಿತು. ಏನೋ ಒಂಥರ ಪೂಜೆ, ಸತ್ಯನಾರಾಯಣ ಪೂಜೆ ಕತೆ, ಆ ಕತೆ ಎಲ್ಲ ಕೇಳಿದ್ರೆ ಒಂಥರ ಖುಷಿ, ಒಂಥರ ಸಮಾಧಾನ ಅನಿಸುತ್ತೆ. ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಅಂತಸ್ತು ಎಲ್ಲ ಕೊಟ್ಟು. ದೇವರು ಸತ್ಯನಾರಾಯಣ ಪೂಜೆ ತುಂಬ ಒಳ್ಳೆಯದು. ದೇವ್ರನ್ನ ಬೇಡ್ಕೊಂಡ್ರೆ ಎಲ್ಲ ಕೊಟ್ಟರೆ ನಾವು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಫ್ರೆಂಡ್ಸ್, ನೆನ್ನೆ ವಿಡಿಯೋ ಎಂಡ್ ಮಾಡಿಲ್ಲ ಅಂತ
ವಿಡಿಯೋ ಎಂಡ್ ಮಾಡೋಕ್ಕೋಸ್ಕರನೇ ವಿಡಿಯೋ ಮಾಡಿದೆ. ಮರ್ತೇ ಬಿಟ್ಟಿದ್ದೀನಿ. ನಿನ್ನೆ ಅವರು ಇವರು ಸಿಕ್ಕಿದ್ರು ಅಂತ ಮಾತಾಡಿಕೊಂಡು ಇಲ್ಲೊಂದು ಪಕ್ಕದ ಮನೆಯಲ್ಲಿ ಪಕ್ಕದ ಆ ಕಡೆ ಹೊಸ ಮನೆ ಕಟ್ತಾ ಇದ್ರಲ್ಲ ಅಲ್ಲಿ ಮನೆ ನೋಡೋಣ ಅಂತ ಹೋಗಿದ್ರೆ ಬೇರೆ ಯಾರಿಗೂ ಬೇಕಾಗಿರೋದು, ನಮಗಲ್ಲ. ಅಲ್ಲಿ ಲೀಸಿಗೆ ಕೊಡಲ್ಲ, ಲೀಸ್ ಕೊಡ್ತಾ ಇದ್ದಾರೆ, ಸಿಕ್ಕಿಲ್ಲ. ನಾವು ಊಟ ತಿಂದಿಲ್ಲ ಇವತ್ತು. ಎಂಡ್ ಮಾಡೋಣ, ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಮತ್ತೆ ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಎಂಡ್ ಮಾಡೋಣ ಒಳ್ಳೆಯದು ಅಂತ ಮಾಡಿದೆ. ಬಸ್ಸಾರು ಮಾಡಿದೆ, ಬೆಳಗ್ಗೆ ಪುಳಿಯೋಗರೆ ಮಾಡಿದೆ, ಎಲ್ಲ ಖಾಲಿ ಆಗಿತ್ತು. ಪಾತ್ರೆ ನೋಡಿ, ರಾತ್ರಿ ಕ್ಲೀನಾಗಿ ಪಾತ್ರೆ ತೊಳೆದಿಕ್ಕಿದೆ ಬಸ್ಸಾರು ಮಾಡಿದ್ದಕ್ಕೆ. ಇಷ್ಟೆಲ್ಲ ಪಾತ್ರೆ ಫ್ರೆಂಡ್ಸ್. ಊಟ ತಿನ್ಬಿಟ್ಟು ತೊಳಿತೀನಿ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಮತ್ತು ಇವಾಗೆ 11:15 ಆಗೋಯ್ತು. ಇಲ್ಲ ಅಂದರೆ ನನಗೆ ಪಾತ್ರೆ ಇಲ್ಲ ಅಂದರೆ ನಂಗೆ ಊಟ ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಪಾತ್ರೆ ಇದ್ದರೆ ತಿನ್ಬಿಟ್ಟು ತೊಳೆದ್ಬಿಡ್ತೀನಿ. ನಾನು ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ, ಬಟ್ಟೆನೂ ಆಯಿತು. ತಿನ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು. ಓಕೆ ಫ್ರೆಂಡ್ಸ್, ಬಸ್ಸಾರು ಮಾಡಿದೆ, ತುಂಬ ಚೆನ್ನಾಗಿ ಬರುತ್ತೆ. ಪಲ್ಯ ತಿನ್ಬಿಟ್ಟೆ ಮಾಡ್ತಾಯಿದ್ದೆ, ಎಲ್ಲ ಕೆಲಸನೂ ಬೇಗ ಆಗಿರೋದು. ಆದರೆ ಪುಳಿಯೋಗರೆ ಸ್ವಲ್ಪನೇ ಮಾಡಿದೆ ಇವತ್ತು, ಅದಕ್ಕೆ ಖಾಲಿ ಆಯಿತು. ನಮ್ಮ ಯಜಮಾನ್ರು ಮಕ್ಕಳು ತಿನ್ಬಿಟ್ಟು ಹೋದರು, ಟಿಫನ್ಗೆ ಇಟ್ಕೊಂಡವರು. ನಾನು ಇವಾಗ ಅದಕ್ಕೆ ಬಸ್ಸಾರು ಮಾಡಿದೆ, ಲೇಟಾಗೋಯ್ತು. ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಇಲ್ಲಾಂದರೆ ಎಲ್ಲ ಕೆಲಸ ಮಾಡಿಬಿಟ್ಟು ತಿಂತಾಯಿದ್ದೆ. ಮತ್ತೆ ಕೆಲಸ ಅಂದ್ಕೊಂಡಿದ್ರೆ ಮತ್ತೆ ಹುಷಾರು ತಪ್ತೀನಿ. ಮತ್ತೆ ಮೊನ್ನೆ ಎಲ್ಲ ಮಾತ್ರೆ ಕುಡಿದಿದ್ದೀನಿ ಅದಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು.